ಸೂಕ್ತ ನ್ಯೂಸಿಗೆ ಸ್ವಾಗತ. ನಾನು ರಮೇಶ್ ಶ್ರೀನಿವಾಸ್. ಬಂಟ್ವಾಳ ತಾಲೂಕಿನ ವೀರಕಂಬ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ಬಾಡಿಗೆ ಮನೆಗಳ ಬಗ್ಗೆ ಗ್ರಾಮಸ್ಥರು ನಿಗಾ ಇರಿಸಲು ಆಗ್ರಹಿಸಿದ್ದಾರೆ. ಸೋಮವಾರ ನಡೆದ ಗ್ರಾಮ ಸಭೆಯಲ್ಲಿ ಅಕ್ರಮ ಚಟುವಟಿಕೆಗಳನ್ನು ತಡೆಯಲು ಮತ್ತು ಗ್ರಾಮ ಸ್ವಚ್ಛತೆಗೆ ಅಡ್ಡಿಯಾಗದಂತೆ ಬಾಡಿಗೆ ನೀಡುವಾಗ ಸೂಕ್ತ ದಾಖಲೆಗಳನ್ನು ಪಡೆದು ಪಂಚಾಯತಿಗೆ ಮಾಹಿತಿ ನೀಡಬೇಕು ಎಂದು ಮನವಿ ಮಾಡಿದರು. ಇತರ ಬೇಡಿಕೆಗಳಂತೆ ಗ್ರಾಮದಲ್ಲಿ ಆರೋಗ್ಯ ಉಪಕೇಂದ್ರ ಸ್ಥಾಪನೆ, ಗೋಮಾಳ ಜಾಗದ ಗಡಿ ಗುರುತು, ಘನತ್ಯಾಜ್ಯ ಘಟಕ ಉದ್ಘಾಟನೆ ಮತ್ತು ರಸ್ತೆ ಬದಿಯಲ್ಲಿ ಕಸ ಎಸೆಯುವವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಗ್ರಾಮಸ್ಥರು ಒತ್ತಾಯಿಸಿದರು. ಸಭೆಯಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳು ಭಾಗವಹಿಸಿ ಗ್ರಾಮಸ್ಥರಿಗೆ ಮಾಹಿತಿಯನ್ನು ನೀಡಿದರು. ತೋಟಗಾರಿಕಾ ಇಲಾಖೆಯ ಸಹಾಯಕ ನಿರ್ದೇಶಕ ಪ್ರದೀಪ್ ಮಾರ್ಗದರ್ಶಿಯಾಗಿ ಸಭೆಯಲ್ಲಿ ಪಾಲ್ಗೊಂಡು ಸೂಕ್ತ ಸಲಹೆಗಳನ್ನು ನೀಡಿದರು. ಸಭೆಯಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಲಲಿತಾ, ಉಪಾಧ್ಯಕ್ಷ ಜನಾರ್ದನ ಪೂಜಾರಿ, ಪಂಚಾಯತ್ ಸದಸ್ಯರು, ವಿವಿಧ ಇಲಾಖೆಗಳ ಅಧಿಕಾರಿಗಳು, ಆರೋಗ್ಯ ಸುರಕ್ಷಣಾಧಿಕಾರಿಗಳು, ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಶಿಕ್ಷಕಿಯರು, ಪಂಚಾಯತ್ ಸಿಬ್ಬಂದಿಗಳು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು. ಮಜಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳು ನಾಡಗೀತೆ ಹಾಡಿದರು. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಪುಷ್ಪ ಎಂ ಸ್ವಾಗತಿಸಿ, ಕಾರ್ಯದರ್ಶಿ ಸವಿತಾ ವಂದಿಸಿದರು. ಓನರ್ಗೆ ಒಂದು ಕಂಡೀಷನ್ ಹಾಕಬೇಕು. ಅವರಿಗೆ ಬೇಕಾದ ನೀರಿಗೆ ಸಂಬಂಧಪಟ್ಟಂತೆ, ಸ್ವಚ್ಛತೆಗೆ ಸಂಬಂಧಪಟ್ಟಂತೆ ಓನರ್ಗೆ ಕಂಡೀಷನ್ ಹಾಕಬೇಕು. ಓನರ್ ಅದನ್ನ ನೋಡ್ಕೋಬೇಕಾಗ್ತದೆ. ಅವರ ಮಾಹಿತಿ ಕೊಡಿ ಮೇಡಮ್, ದಯವಿಟ್ಟು. ಗೊತ್ತಾಯ್ತಾ? ಯಾವ ಊರಿಂದ ಬಂದು ಇಲ್ಲಿ ಸೇರ್ತಾರೆ ಅವರ ಬಗ್ಗೆ ಕೂಡ ಮಾಹಿತಿ ಇಟ್ಕೊಳ್ಳಿ ಓನರ್. ಯಾಕಂದ್ರೆ ಕೆಲವೊಂದು ಹಲವಾರು ಸಮಸ್ಯೆಗಳು ಬರ್ತವೆ. ಯಾರು ಬರ್ತಾರೆ, ಅವ್ರದ್ದು ಆಧಾರ್ ಕಾರ್ಡ್ ನಿಮ್ಮ ಪಂಚಾಯತ್ ಬರ್ತಾರೆ. ಈಗ ನಾವು ಕೆಲವೊಂದು ನೋಡ್ತೇವೆ, ನಮಗೆ ಗುರುತವೇ ಇಲ್ಲ, ಪರಿಚಯವೇ ಇಲ್ಲ. ನಾವು ಡೈಲಿ ವಾಕಿಂಗ್ ಹೋಗ್ತಾ ಇದ್ದೇವೆ, ಅಂದ್ರೆ ಆ ಮನುಷ್ಯನ ನಾವು ನೋಡುದೇ ಇಲ್ಲ. ಯಾವ ಊರಿನವರಲ್ಲ, ಅವ್ರಿಗೆ ಯಾವ ಭಾಷೆ ಬರುದಿಲ್ಲ ಅಂತ ಜನಗಳಿದ್ದಾರೆ ನಮ್ಮ ಊರಲ್ಲಿ. ಆಯ್ತು, ಒಳ್ಳೆ ಸಜೆಷನ್. ಇದೊಂದು ದೊಡ್ಡ ಅಪಾಯಕಾರಿ ಸೂಚನೆ. ಅದು ದಯವಿಟ್ಟು ನಾವು ಇದರ ಬಗ್ಗೆ ಗಮನ ಹರಿಸಿ.